ಅಲ್ಲ ಇದು ಈ ಕಥೆಯಲ್ಲಿ ಬರೋ ಕೆಲವೊಂದಿಷ್ಟು ವಿಷಯಗಳು ಕಾಂಟ್ರವರ್ಷಿಯಲ್ ತರ ಇದಾವೆ. ಜಾತಿ ನಿಂದನೆ ಆಪಾದನೆ ಅಡಿ ಯಾರಾದ್ರೂ ಕೇಸ್ ಹಾಕಿ ನಿನ್ನ ಜೈಲಿಗೆ ತಳ್ಬಿಟ್ರೆ ಯು ನೆವರ್ ನೋ. ಇವತ್ತಿನ ಕಾಲಕ್ಕೆ ಜಾತಿ ಧರ್ಮದ ವಿಚಾರದಲ್ಲಿ ಯಾವ್ದು ಡಿಫೆನ್ಸ್, ಯಾವ್ದು ಒಫೆನ್ಸ್, ನಾವೇನ್ ಮಾತಾಡಬೇಕು ಮಾತಾಡಬಾರ್ದು, ಇವೆಲ್ಲ ತುಂಬಾ ಗೋಜಲಾಗ್ಬಿಟ್ಟಿದೆ. ಹಾಗೇನಾದ್ರೂ ನನ್ನ ಮೇಲೆ ಕೇಸ್ ಆಗಿ ಜೈಲಾದ್ರೆ ಇದೊಂದು ಪಾಠ ಆಗಲಿ. ಲೆಟ್ ಇಟ್ ಬಿ ಅ ಲೆಸನ್ ಟು ಮೀ ಆ್ಯಂಡ್ ಟು ಮೈ ಲಿಸ್ನರ್ಸ್. ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಥುಕ್ ಬಚ್ಚಾ. ಅದೊಂದು ಚಿಕ್ಕ ಊರು. ಊರು ಅಂದ್ರೆ ಈ ಪಟ್ಟಣಕ್ಕೆ ಹತ್ತಿರದಲ್ಲಿ ಒಂದು 40-50 ಕಿಲೋಮೀಟರ್ ಆಸ್ಪಾಸ್ನಲ್ಲಿ ಇರುವಂತ ಒಂದು ಚಿಕ್ಕ ಊರು. ಹಳ್ಳಿ ಅಲ್ಲ, ಅಂದ್ರೆ ಪಶ್ಚಿಮ ಘಟ್ಟಗಳ ತಪ್ಪಲಲ್ಲಿ ಇದ್ದಂತ ಒಂದು ಮಂಪರು ಪೇಟೆ, ಆ ಸ್ಲೀಪಿ ಟೌನ್. ಅಂತ ಜಾಗಗಳಲ್ಲಿ ಎಲ್ಲ ಧರ್ಮೀಯರು ಒಟ್ಟಾಗಿ ಒತ್ತೊತ್ತಾಗಿ ಒಂದೇ ಕಡೆ ಇರ್ತಾರೆ. ಹೌದಾದರೂ ಬೇರೆ ಕಡೆ ತರ ಜನ ಧರ್ಮದ ವಿಚಾರದಲ್ಲಿ ಒಬ್ರ ಮೇಲೊಬ್ರು ಅಷ್ಟೊಂದು ಎಗರಿ ಬೀಳಲ್ಲ. ಬೇರೆ ಕಡೆ ಹೋಲಿಸಿದ್ರೆ ಕೋಮು ಸೌಹಾರ್ದತೆ ಅಂತ ಕಡೆಗಳಲ್ಲಿ ಸ್ವಲ್ಪ ಜಾಸ್ತಿನೇ ಅಂತ ಹೇಳಬೇಕು. ಪೀಪಲ್ ಆರ್ ವೆಲ್ ಎಜುಕೇಟೆಡ್, ಮತ್ತೆ ಸ್ವಾಭಾವಿಕವಾಗಿ ಮನುಷ್ಯನ ಮಧ್ಯೆ ಮೌಲ್ಯ ಜಾಸ್ತಿ ಇದೆ. ಧಾರ್ಮಿಕ ಮೌಲ್ಯಗಳು ಇದಾವೆ, ಇಲ್ಲ ಅಂತಲ್ಲ. ಯಾಕಿಷ್ಟೆಲ್ಲ ಹೇಳಬೇಕಾಗಿ ಬಂತಂದ್ರೆ, ಜಗತ್ತಲ್ಲಿ ಯುದ್ಧ ಕಿತ್ಕೊಂಡು ಅಕ್ಕಪಕ್ಕ ಎಲ್ಲ ಎಕ್ಕುಟ್ಟು ಹೋದ್ರು ತಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತಿದ್ದ ಊರಲ್ಲಿ ಇವಾಗ ಗಲಾಟೆ ಎದ್ದಿದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ ಮತ್ತೆ ಹಿಂದೂಗಳ ಕೆಲ ಒಳಪಂಗಡಗಳು ಹೆಚ್ಚು ಕಮ್ಮಿ 50 ಜನ ಒಂದ್ ಕಡೆ ಸೇರಿದ್ದಾರೆ. ಇಟ್ ಸೀಮ್ಡ್ ಲೈಕ್ ಸೆವೆರಲ್ ಆಕ್ಯುಪೇಷನ್ಸ್ ಆಫ್ ದ ಸೊಸೈಟಿ ಹ್ಯಾಡ್ ಅಸೆಂಬಲ್ಡ್ ಟು ಅಡ್ರೆಸ್ ಎನ್ unwarranted situation that has been tormenting them for quite some time now. ಅಂದ್ರೆ ಸಮಾಜದಲ್ಲಿರೋ ಬೇರೆ ಬೇರೆ ತರದ ಉದ್ಯೋಗಸ್ಥರೆಲ್ಲ ಒಂದ್ ಕಡೆ ಸೇರಿ ಇಡೀ ಊರಿಗೆ ಬಾಧೆ ಆಗಿದ್ದ ಅದೊಂದು ವಿಚಿತ್ರ ಆದ್ರೂ ವಿಶೇಷವಾದ ಉದ್ಯೋಗದ ಬಗ್ಗೆ ಮಾತಾಡೋಕೆ ಅಂತ ಜಾತಿ, ಧರ್ಮ, ಮತ ಭೇದ ಇಲ್ಲದೆ ಒಗ್ಗಟ್ಟಾಗಿದ್ದಾರೆ. ವಿಷಯ ಸ್ವಲ್ಪ ಏನು ಜಾಸ್ತಿನೇ ಗಂಭೀರ. ಬುರ್ಕಾ ಒಳಗಿಂದ ಒಂದು ತಾಯಿ ಅಳ್ತಿದ್ರೆ ಸೊಂಟದಲ್ಲಿರೋ ಕೂಸು ಅಳ್ತಾ ಇದೆ. ಕಾಲತ್ರ 2 ಅವು ಅಳ್ತಾ ಇದ್ದಾವೆ. ಪಕ್ಕದಲ್ಲಿ ನೋಡಿದ್ರೆ ಇನ್ನೊಂದು ಬುರ್ಕಾ ಹಾಕಿ ತುಂಬಿದ ಬಸರು ಸೊಂಟ ಹಿಡ್ಕೊಂಡು ಆಕಿನೂ ಬುರ್ಕಾ ಒಳಗಿಂದನೇ ಗುಸು ಗುಸು ಅಂತ ಅಳ್ತಿದೆ. ಪಕ್ಕದಲ್ಲೊಂದು ಬಿಳಿ ಜುಬ್ಬ, ಅಳತೆ ಕಮ್ಮಿ ಪೈಜಾಮ ಕೈ ಕೊಟ್ಕೊಂಡು ನಿಂತಿದೆ. ಉಳಿದವರೆಲ್ಲರೂ ಆ ತುಂಬು ಮುಸ್ಲಿಂ ಕುಟುಂಬನ ಅಯ್ಯೋ ಪಾಪ ಅಂತ ನೋಡ್ತಿದ್ರೆ, ಬಿಳಿ ಜುಬ್ಬ ಅಳತೆ ಕಮ್ಮಿ ಪೈಜಾಮಕ್ಕೆ ತಡ್ಕೊಳಕ್ಕಾಗದೆ ಹೈ ಸ್ಕೀಮ್ ಹಾಕಿ ಚುಪ್ರೇನಕ್ಕ ಬಸ್ ಒತ್ತಾಚ್ ಅಷ್ಟೇ. ಆ ಕುಟುಂಬ ಮಾತ್ರ ಅಲ್ಲ, ಅಲ್ಲಿ ಸೇರಿದ್ದ ಸರ್ವಧರ್ಮ ಒಕ್ಕೂಟ ಅಷ್ಟು ತಂಡ. ಪಿನ್ ಡ್ರಾಪ್ ಸೈಲೆನ್ಸ್. ಮುಲ್ಲ ಮೊದಲು ಬಾಯಿ ತೆಗಿತಾನೆ. ಗುಸ್ಸಾ ಕ್ಯೂ ಕರ್ತಾ ಮಿಯಾ, ಬಚ್ಚೆ ಕಿ ಮಾ ಹೈ, जिंदा नहीं तो क्या, ಮಾ ತೋ ಮಾ ಹೇನಾ. ಅಂತಿದ್ದ ಹಾಗೆ ಪೂರ್ತಿ ಕಾವಿ, ಹಣೆ ಮೇಲೆ ಪಟ್ಟಿ ಒಂದು ಸೆಟದು ನಿಂತ್ಕೊಂಡು, ರೀ ಮುಲ್ಲಾಗಳೇ, ನೀವು ಸ್ವಲ್ಪ ಸುಮ್ಮನಿರಿ. ಸತ್ತಿರೋದು ಶಾಂತಿ ಕಂಡ್ಕೊಂಡಿರೋ ಜೀವ ಅಲ್ಲ. ಅದು ಯಾವ ಜನ್ಮದಲ್ಲಿ ಯಾವ ಕರ್ಮ ಮಾಡಿದ್ರು ಈ ಜನ್ಮದಲ್ಲಿ ಪೀಡೆನೆ ಹೆತ್ತವ್ರೆ. ಡಬಲ್ ಬಿಬಿ ಬಿಳಿ ಜುಬ್ಬ ಅಳತೆ ಕಮ್ಮಿ ಪೈಜಾಮಗೆ ಸಿಡ್ಲು ಬಿಡ್ದಂಗಾಗಿ ಆತ, ಕರ್ಮ ಗಿರ್ಮ ಎಲ್ಲ ನೀನು ಇಟ್ಕೋ, ನಮಗೆ ಮಾರೋಕೆ ಬರಬೇಡ. ಮುಲ್ಲ ಮತ್ತೆ ಮಧ್ಯೆ ತುರ್ಕೊಂಡು, ತುಮ್ ರುಕೋಚಿ ಜರ, ಖಾಮೋಕ ಗುಸ್ಸಾ ಕರ್ತಾವ್ ಅಂತಿದ್ದ ಹಾಗೆ ಪೂರ್ತಿ ಬಿಳಿ ಕತ್ತಲ್ ಕ್ರಾಸ್ ಹಾಕಿರೋ ತಾತ
ಶಿಲ್ಬೆ ಕೋಲು ಎತ್ತಿ ಹಿಡಿದು ಸೀಲಿಂಗ್ ನೋಡ್ತಾ ಶಾಂತಿ ಶಾಂತಿ ಆಮೇನ್ ಶಾಂತಿ ಅಂತಿದ್ರೆ ಅಲ್ಲಿ ತನಕ ನಿದ್ದೆಲಿದ್ದವನು ಶಾಂತಿ ಶಾಂತಿ ಅನ್ನೋ ಸೈಲೆನ್ಸ್ಗೆ ದಂಗೆದ್ದು ಎಚ್ಚೆತ್ಕೋತಾನೆ. ಕೈ ವಸ್ತ್ರದಿಂದ ಬಾಯಿ ಒರೆಸ್ಕೋತಾ ತಾನು ಯಾಕಿಲ್ಲಿದ್ದೀನಿ ಅಂತ ನೆನಪು ಮಾಡ್ಕೋತಾ ಇರಬೇಕಾದ್ರೆ ಪಕ್ಕದಲ್ಲಿ ನಿಂತಿದ್ದ ಪಿ ಎಗೆ ಪರಿಸ್ಥಿತಿ ಅರ್ಥ ಆಗಿ ಲೋಕಲ್ MLAನ ಆತ ಅಪ್ಡೇಟ್ ಮಾಡ್ತಾನೆ. ಅಣ್ಣಂಗೆ ಸಿಚುವೇಶನ್ ಅರ್ಥ ಆಗಿ ಎದ್ದು ನಿಂತುಕೊಂಡು ಹೆಗಲೇರಿದ್ದ ಹಸಿರು ಶಾಲನ್ನು ಎಲ್ಲ ದಿಕ್ಕಿಗೂ ಬೀಸಿ ಹೊಡಿತಾ, ಹೈ ಸುಮ್ಮನೆ ಎಲ್ಲ ಸುಮ್ಮನೆ ವಿಚಾರಣೆಗೆ ಅಂತ ನಾನು ಬಂದಿದ್ದೀನಿ ತಾನೆ. ಆಲ್ರೆಡಿ ಎಲ್ಲ ಸುಮ್ಮನಿದ್ರು, ಆದರೂ ಮತ್ತೆ ಫ್ರೆಶ್ ಆಗಿ ಸುಮ್ಮನಾಗಿ ಅಣ್ಣನ ಕಡೆ ನೋಡ್ತಾರೆ. ಅಣ್ಣಂಗೆ ಇವಾಗಲೂ ತಾವುಗಳು ಯಾಕಿಲ್ ಪ್ರತ್ಯಕ್ಷ ಆಗಿದ್ದು ಅಂತ ನೆನಪಾಗ್ತಾ ಇಲ್ಲ. ಪಿ ಎನ್ ಕರೆದು ಕೇಳೋಣ ಅಂದ್ರೆ ಎಲ್ರ ಕಣ್ಣು ಅಣ್ಣನ ಮೇಲಿದೆ. ಅಣ್ಣ ಹಸಿರು ಶಾಲನ್ನ ಹೆಗ್ಲ ಮೇಲೆ ಹಾಕೊಂಡು ಕಾಲ ಮೇಲೆ ಕಾಲು ಹಾಕಿ ಕೂತ್ಕೊಂಡು ಕಣ್ಮುಚ್ಚಿ ಗಂಭೀರ ಆಲೋಚನೆಗಳಿತಾ ಅನ್ಕೊಂಡು ಹಸಿರು ಶಾಲಿಂದ ಮುಖ ಒರೆಸ್ಕೋತಾ ಮುಲ್ಲಾ ಕಡೆ ನೋಡ್ತಾನೆ. ಸರಿ, ಮುಲ್ಲಗಳೇ ಹೆಸರು ಮರ್ತು ಹೋಗುತ್ತೆ. ಪಿ ಎ ಕಡೆ ನೋಡೋಕ್ಕೂ ಮುಂಚೆನೆ ಮುಲ್ಲಾ ಹೆಸರು ಹೇಳ್ತಾನೆ, ಮುಲ್ಲಾ ನಸರುದ್ದೀನ್. ಹಾ ಅಂತ ಹೆಸರು ಮತ್ತೆ ರಿಪೀಟ್ ಮಾಡೋಕ್ಕಾಗದೆ ಮೊದಲಿಂದ ಶುರು ಮಾಡೋಣ. ಹೇಗೆ ಶುರುವಾಯಿತು? ಯಾರಿದಕ್ಕೆ ಕಾರಣ? ಎಷ್ಟು ಕಾಲದಿಂದ ನಡೀತಾ ಇದೆ? ದಯವಿಟ್ಟು ನಂಗೊಂಚೂರು ಬಿಡಿಸಿ ಹೇಳ್ತೀರಾ? ಮುಲ್ಲಾ ಕಕ್ಕಬಿಕ್ಕಿ, ಯಾಕಂದ್ರೆ ಅವನಿಗೂ ಪೂರ್ತಿ ವಿಷಯ ಗೊತ್ತಿಲ್ಲ. ಗೊತ್ತಿದ್ರೂ ಬಾಯಿ ಬಿಡೋಕ್ಕೆ ಕೇಳ್ತಾ ಇಲ್ಲ. ಮುಲ್ಲಾ ಡಬಲ್ BB ಆಶ್ರಮ ಕಡೆ ನೋಡ್ತಾನೆ. ಆತ ಇದಕ್ಕೂ ತನಗೂ ಸಂಬಂಧನೇ ಇಲ್ಲ ಅನ್ನೋ ಥರ ನೋಡ್ತಾ, ಹಂಗೆ ಪುಚ್ಚೆತ್ತೋ ಬತೋಜಿ ತುಮ್ಮ ಅಂತ ತನ್ನ ಹಿರಿ ಹೆಂಗಸಿನ ಕಡೆ ನೋಡ್ತಾನೆ. ಆಕೆ ಇನ್ನೇನು ಮುಚ್ಚುಮರೆ ಅನ್ನೋ ಹಾಗೆ ಬುರ್ಕಾ ಒಳಗಿಂದಾನೆ, ಹಮ್ಮೆ ಪೂಚೆತ್ತೋ ಇಡೀ ಊರಿಗೆ ಗೊತ್ತಲ್ಲ, ಚಿನ್ನದಂತ ಮಗ ಮೇರಾ ಬೇಟ, ಬದುಕಿದಿದ್ರೆ ಇವತ್ತಿಗೆ 8 ಹಿಡಿತಿತ್ತು ಅಂತ ಮತ್ತೆ ಬಿಕ್ಕಿ ಬಿಕ್ಕಿ ಅಳೋಕ್ ಹಿಡಿತಾಳೆ. ಈ ಸಲ ಅವಳನ್ನು ಯಾರೂ ತಡೆಯೋಕೆ ಹೋಗಿಲ್ಲ. ಆಗ ಗುಂಪಿಂದ ಒಬ್ಬ ಗೋವಿಂದ, ಸುಮ್ಮನೆ ಸತ್ನ, ಹೇಗ್ ಸತ್ತ ಅಂತ ಕೇಳ್ರಿ ಅಣ್ಣೋ. ಲೋಕಲ್ ಪುಡಾರಿ ಮತ್ತೆ ತನ್ನ ಕೈವಸ್ತ್ರ ಗಾಳಿಲಾಡಿಸ್ದ, ಹೈ ಸುಮ್ನೀರ್ ಸುಮ್ನೀರ್ ಅಂತ ಹೇಳ್ದೆ ತಾನೆ. ಅಣ್ಣ ಜಸ್ಟ್ ರೆಫರ್ಡ್ ಇಟ್ ಬ್ಯಾಕ್ ಟು ದಟ್ ಗೋವಿಂದ. ಗೋವಿಂದ ಸುಮ್ಮನಾಗ್ತಿದ್ದ ಹಾಗೆ ಅಣ್ಣ ಬುರ್ಕಾಯಮ್ಮಂಗೆ, ನೀ ಹೇಳು ತಾಯೆ, ಹ್ಯಾಕ್ ಸತ್ತ ನೀನ್ ಹಿರಿ ಮಗ? ಆ ತಾಯಿ ಮೈ ತುಂಬ ಮಾತಾಗುತ್ತೆ. ಉಸ್ಕೋ ಮಖದ ಮೇಲೆ ತುಟಿ ಹತ್ರಕ್ಕೆ ಕಜ್ಜಿ ಥರ ಆಗಿತ್ತು. ಏನ್ ಮಾಡಿದ್ರು ವಾಸಿ ಆಗಿಲ್ಲ. ಬಹುತ್ ಜಗ अस्पताल लेके गई, ಹಕೀಮ್ को दिखाई, ಮಠಕ್ಕೂ ಕರ್ಕೊಂಡು ಹೋಗಿದ್ದೆ, ದರ್ಗಾ ಗೈ, ತಾವೀಜ್ ಕಟ್ಟಿದೆ, ಕೋಯಿ ಫರಕ್ ನೈ ಪಡ. ಕಜ್ಜಿ ಒಳಗಿಂದಾನೆ ಬೆಳೆದು ಹುಳ ಆಗಿ ನನ್ನ ಮಗನ ಮಕ ಎಲ್ಲ ತಿನ್ಕೋಬಿಡ್ತು. ಒಂದಿನ ಉಸಿರಾಡಕ್ಕೂ ಆಗದೆ ಬೇಚಾರ ಅಲ್ಲಾ ಕೋ ಪ್ಯಾರೆ ಹೋಗಯ. ಇಷ್ಟೆಲ್ಲ ಆಗ್ಬೇಕಾದ್ರೆ ಇವ್ರೇನ್ ಮಾಡ್ತಾ ಇದ್ರು? ಅಣ್ಣ ಬಿಳಿ ಜುಬ್ಬ ಅಳತೆ ಕಮ್ಮಿ ಪೈಜಾಮ ಕಡೆ ನೋಡ್ಕೊಂಡು ಕೇಳ್ತಾನೆ,
ಆತಂಗೆ ಅರ್ಧ ನಾಚಿಕೆ ಅರ್ಧ ಭಯ, ಕೈ ಕೊಟ್ಕೊಂಡು ನಿಂತಿದ್ದಾನೆ. ಆತನ ಹಿರಿ ಹೆಂಗಸು ಸಿಟ್ಟಿಂದ ಬುಸುಗುಡ್ತಾ, ಹಾ तब तो साहिब दुबई में थे, दूसरी औरत पालने में लगे हुए थे. ಡಬಲ್ ಬಿಬಿ ಗಂಡಂಗೆ ರಿಯಾಕ್ಟ್ ಮಾಡದೆ ಬೇರೆ ದಾರಿನೇ ಇಲ್ಲ. ಅಳತೆ ಮೀರಿ ಬಿಡುತ್ತಾನೆ. ನಮ್ದು ಹಣೆ ಮೇಲೆ ಹಾಕ್ಬೇಡ ನೀನು, ಗಲ್ತಿ ತುಮಾರಿ ಹೇ, ಗಲತ್ ಪಾಲಾಯ ತೂನೆ, ಮೇರಾ ನಸ್ಲ್ ಹೇ, ಕಭಿ ಭಿ ಐಸಾ ಗಲೀಜ್ ಹರ್ಕತ್ ನೈ ಕರ್ತಾ. ಅಣ್ಣಂಗೆ ನೀಟಾಗಿ ತಲೆಗೆ ಇರಲಿಲ್ಲ. ಅವನು, ರೇ ಮುಲ್ಲಾಗಳೇ, ಏನಂದ ಅವನು, ಬಿಡಿಸಿ ಹೇಳ್ರಲ್ಲ. ಮುಲ್ಲಾ ಟೋಪಿ ಬಿಚ್ಚಿ ಬೋರ್ಡ್ ಕೆರ್ಕೋತಾ, ಕ್ಯಾರೆ ಮೀಯಾ ತುಮ್, ಎಲ್ರಿಗೂ ಅರ್ಥ ಆಗೋ ಥರ ಹೇಳ್ಬೇಕು ತಾನೆ,